ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಆರ್ಥಿಕ ಸಮೀಕ್ಷೆ 2020-21 ಹಾಗೂ ಕೇಂದ್ರ ಬಜೆಟ್ 2021ಕ್ಕೆ ಸಂಬಂಧಿಸಿದ ಸಂಭವನೀಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ, ಭಾರತದ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು, ಭಾರತದ ಮೊದಲ ಆರ್ಥಿಕ ಸಮೀಕ್ಷೆಯನ್ನ 1950-51ರಲ್ಲಿ ಮಂಡಿಸಲಾಯಿತು. 2, ಆರ್ಥಿಕ ಸಮೀಕ್ಷೆಯನ್ನು 1964ರಲ್ಲಿ ಬಜೆಟ್ನಿಂದ ಬೇರ್ಪಡಿಸಲಾಗಿದೆ ಮತ್ತು ನಂತರ ಪ್ರತ್ಯೇಕವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. 3, ಮುಖ್ಯ ಆರ್ಥಿಕ ಸಲಹೆಗಾರರು ಚೀಫ್ ಎಕನಾಮಿಕ್ ಅಡ್ವೈಸರ್ ಅವರ ಒಟ್ಟಾರೆ ಮಾರ್ಗದರ್ಶನದಲ್ಲಿ ಇದನ್ನು ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಆರ್ಥಿಕ ವಿಭಾಗವು ಸಿದ್ಧಪಡಿಸುತ್ತದೆ. ಮೇಲಿನಲ್ಲಿರುವ ಹೇಳಿಕೆ ಅಥವಾ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ. 1, 2 ಮತ್ತು 3 ಸರಿಯಾದ ಹೇಳಿಕೆಗಳೇ. ಸ್ನೇಹಿತರೆ, ಈಗ ಆರ್ಥಿಕ ಸಮೀಕ್ಷೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ಮೊದಲ ಆರ್ಥಿಕ ಸಮೀಕ್ಷೆ 1950-51ರಲ್ಲಿ ಮಂಡಿಸಲಾಗಿತ್ತು. ಇದನ್ನ 1964ರವರೆಗೂ ಪ್ರತಿ ವರ್ಷ ಕೇಂದ್ರ ಬಜೆಟ್ ಜೊತೆಗೆ ಮಂಡಿಸಲಾಗ್ತಿತ್ತು. 1964ರ ನಂತರ ಇದನ್ನ ಬಜೆಟ್ನಿಂದ ಬೇರ್ಪಡಿಸಿ ಪ್ರತ್ಯೇಕವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಮುಖ್ಯ ಆರ್ಥಿಕ ಸಲಹೆಗಾರರ ಒಟ್ಟಾರೆ ಮಾರ್ಗದರ್ಶನದಲ್ಲಿ ಇದನ್ನು ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಆರ್ಥಿಕ ವಿಭಾಗವು ಸಿದ್ಧಪಡಿಸುತ್ತದೆ. ಸಂಸತ್ನಲ್ಲಿ ಕೇಂದ್ರ ಬಜೆಟ್ ಮಂಡಿಸುವ ಒಂದು ದಿನದ ಮೊದಲು ಆರ್ಥಿಕ ಸಮೀಕ್ಷೆಯನ್ನು ಸಾಮಾನ್ಯವಾಗಿ ಮಂಡಿಸಲಾಗುತ್ತದೆ. ಆರ್ಥಿಕ ಸಮೀಕ್ಷೆ 2021 ಸಂಸತ್ನಲ್ಲಿ ಮಂಡಿಸಿದವರು ಯಾರು? ಸರಿಯಾದ ಆಯ್ಕೆ 2, ನಿರ್ಮಲಾ ಸೀತಾರಾಮನ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಆರ್ಥಿಕ ಸಮೀಕ್ಷೆ 2020-21 ಜನವರಿ 29, 2021ರಂದು ಸಂಸತ್ನಲ್ಲಿ ಮಂಡಿಸಿದರು. ಈ ಸಮೀಕ್ಷೆಯನ್ನ ಸಾಮಾನ್ಯವಾಗಿ ಕೇಂದ್ರ ಬಜೆಟ್ಗೆ ಒಂದು ದಿನ ಮೊದಲು ಮಂಡಿಸಲಾಗುತ್ತದೆ. ಈ ಕೆಳಗಿನವರಲ್ಲಿ ಯಾರು ವಾರ್ಷಿಕ ಆರ್ಥಿಕ ಸಮೀಕ್ಷೆ 2021ರ ವಿವರವಾದ ಪ್ರಸ್ತುತಿಯನ್ನು ಸಾರ್ವಜನಿಕರಿಗೆ ಪರಿಚಯಿಸಿದರು? ಸರಿಯಾದ ಆಯ್ಕೆ 1, ಚೀಫ್ ಎಕನಾಮಿಕ್ ಅಡ್ವೈಸರ್ ಕೆ.ವಿ. ಸುಬ್ರಮಣಿಯನ್. ಮುಖ್ಯ ಆರ್ಥಿಕ ಸಲಹೆಗಾರರು ಕೆ.ವಿ. ಸುಬ್ರಮಣಿಯನ್ ಅವರು ಜನವರಿ 29, 2021ರಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಆರ್ಥಿಕ ಸಮೀಕ್ಷೆ 2021ರ ದಾಖಲೆಯ ಮುಖ್ಯಾಂಶಗಳನ್ನು ಪರಿಚಯಿಸಿದರು. ಆರ್ಥಿಕ ಸಮೀಕ್ಷೆ 2021ರ ಪ್ರಕಾರ ಫೈನಾನ್ಷಿಯಲ್ ಇಯರ್ 21ರ ಭಾರತದ ನಿಜವಾದ ಬೆಳವಣಿಗೆಯ ದರ ಎಷ್ಟು? ಸರಿಯಾದ ಆಯ್ಕೆ 1, -7.7%. ಆರ್ಥಿಕ ಸಮೀಕ್ಷೆ 2020-21ರಲ್ಲಿ ಫೈನಾನ್ಷಿಯಲ್ ಇಯರ್ 21ರ ನೈಜ ಬೆಳವಣಿಗೆಯ ದರ -7.7% ಎಂದು ತೆಗೆದುಕೊಳ್ಳಲಾಗಿದೆ ಮತ್ತು IMFನ ಅಂದಾಜಿನ ಆಧಾರದ ಮೇಲೆ ಫೈನಾನ್ಷಿಯಲ್ ಇಯರ್ 22 ಇದರ ನೈಜ ಬೆಳವಣಿಗೆಯ ದರವನ್ನು 11.5% ಎಂದು ಊಹಿಸಲಾಗಿದೆ. ಭಾರತದ ನಿಜವಾದ GDP ಫೈನಾನ್ಷಿಯಲ್ ಇಯರ್ 2021-22ರಲ್ಲಿ ಎಷ್ಟು ಬೆಳವಣಿಗೆಯನ್ನು ದಾಖಲಿಸುತ್ತದೆ ಎಂದು ಯೋಜಿಸಲಾಗಿದೆ? ಸರಿಯಾದ ಆಯ್ಕೆ 1, 11%. ಆರ್ಥಿಕ ಸಮೀಕ್ಷೆ 2020-21ರ ಪ್ರಕಾರ ಭಾರತದ ನೈಜ GDP 2021-22ರ ಆರ್ಥಿಕ ವರ್ಷದಲ್ಲಿ 11%ರಷ್ಟು ಬೆಳವಣಿಗೆಯನ್ನು ಮತ್ತು ನಾಮಮಾತ್ರ GDP ನಾಮಿನಲ್ GDP 15.4%ರಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಯೋಜಿಸಲಾಗಿದೆ. ಆರ್ಥಿಕ ಸಮೀಕ್ಷೆ 2020-21ರ ಮುಖ್ಯ ವಿಷಯ ಯಾವುದು? 1, ನಾವೀನ್ಯತೆ. 2, ಮೂಲಸೌಕರ್ಯ. 3, ನೀತಿ ಸುಧಾರಣೆಗಳು. 4, ಕೋವಿಡ್-19 ಯೋಧರು. ಸರಿಯಾದ ಆಯ್ಕೆ 4, ಕೋವಿಡ್-19 ವಾರಿಯರ್ಸ್. ಆರ್ಥಿಕ ಸಮೀಕ್ಷೆ 2020-21 ಭಾರತವನ್ನ ಎತ್ತಿ ಹಿಡಿಯಲು ಸಹಾಯ ಮಾಡಿದ ಎಲ್ಲ ಕೋವಿಡ್-19 ಯೋಧರಿಗೆ ಸಮರ್ಪಿಸಲಾಗಿದೆ. ಆರ್ಥಿಕ ಸಮೀಕ್ಷೆಯ ಮುಖಪುಟದಲ್ಲಿ ದಾಖಲೆಯ ಸಮಯದಲ್ಲಿ ಲಸಿಕೆ ಅಭಿವೃದ್ಧಿಪಡಿಸಲು ಸಹಾಯ ಮಾಡಿದ ದಾದಿಯರು, ವೈದ್ಯರು ಮತ್ತು ವಿಜ್ಞಾನಿಗಳು, ಭಾರತವನ್ನು ಪ್ರತಿಕೂಲ ಸಮಯದಲ್ಲೂ
ಎತ್ತಿ ಹಿಡಿಯಲು ಸಹಾಯ ಮಾಡಿದ ಒಗ್ಗೂಡಿದ ನೈರ್ಮಲ್ಯ ಕಾರ್ಮಿಕರು ಸೇರಿದಂತೆ ಈ ಕೋವಿಡ್ ಯೋಧರನ್ನು ತೋರಿಸಲಾಗಿದೆ. ಕಳೆದ ವರ್ಷದಲ್ಲಿ ಭಾರತದ ಆರ್ಥಿಕತೆಯ ಚೇತರಿಕೆಯ ಆಕಾರ ಯಾವುದು? 1 ಯು ಆಕಾರ, 2 ಡಬ್ಲ್ಯೂ ಆಕಾರ, 3 ವಿ ಆಕಾರ, 4 ಮೇಲಿನ ಯಾವುದು ಅಲ್ಲ? ಸರಿಯಾದ ಆಯ್ಕೆ 3 ವಿ ಆಕಾರ, ವಿ ಶೇಪ್. ಆರ್ಥಿಕ ಸಮೀಕ್ಷೆ 2020-21ರ ಮುಖಪುಟವು ಕಳೆದ ವರ್ಷದಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಸಂಭವಿಸಿದ ವಿ ಆಕಾರದ ಚೇತರಿಕೆಯನ್ನು ತೋರಿಸುತ್ತದೆ. ಸಾಂಕ್ರಾಮಿಕ ರೋಗದ ಆರಂಭಿಕ ಹಂತದಲ್ಲಿ ಕಠಿಣ ರಾಷ್ಟ್ರೀಯ ಲಾಕ್ಡೌನ್ ವಿಧಿಸುವ ಭಾರತದ ನಿರ್ಧಾರಕ್ಕೆ ವಾರ್ಷಿಕ ದಸ್ತಾವೇಜು ಮನ್ನಣೆ ನೀಡಿತು. ಮುಂಚಿನ ತೀವ್ರವಾದ ಲಾಕ್ಡೌನ್ ಹೆಚ್ಚು ಮಾನವ ಜೀವಗಳನ್ನು ಉಳಿಸಿರುವುದಲ್ಲದೆ ತ್ವರಿತ ಆರ್ಥಿಕ ಚೇತರಿಕೆಗೆ ಸಹಾಯಕಾರಿಯಾಗಿದೆ ಎಂದು ಭಾರತವು ಗುರುತಿಸಿದೆ ಎಂದು ಸಮೀಕ್ಷೆ ಹೇಳಿದೆ. ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕೋವಿಡ್-19 ಪ್ರಕರಣಗಳು ಮತ್ತು ಅದರ ಸಾವುಗಳು ಎರಡರಲ್ಲೂ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂಡರ್ ಪರ್ಫಾರ್ಮರ್ ಆಗಿದೆ? 1 ಕೇರಳ, 2 ದೆಹಲಿ, 3 ಗುಜರಾತ್, 4 ಮಹಾರಾಷ್ಟ್ರ. ಸರಿಯಾದ ಆಯ್ಕೆ 4 ಮಹಾರಾಷ್ಟ್ರ. ಸುಮಾರು 37 ಲಕ್ಷ ಕರೋನಾ ಪ್ರಕರಣಗಳು ಮತ್ತು ಸುಮಾರು 1 ಲಕ್ಷ ಸಾವುಗಳನ್ನು ತಪ್ಪಿಸುವ ಮೂಲಕ ಭಾರತವು ನಿಜವಾದ ಕೋವಿಡ್-19 ಪ್ರಕರಣಗಳ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದು ಸಂಶೋಧನೆ ತೋರಿಸಿದೆ. ಆದಾಗ್ಯೂ ಪ್ರಕರಣಗಳು ಮತ್ತು ಸಾವುಗಳ ಸಂಖ್ಯೆಯಲ್ಲಿ ತಂಡವು ಮಹಾರಾಷ್ಟ್ರವನ್ನು ಅಂಡರ್ ಪರ್ಫಾರ್ಮರ್ ಎಂದು ಪರಿಗಣಿಸಿದೆ. ಈ ಕೆಳಗಿನ ರಾಜ್ಯಗಳಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆಯನ್ನು ನಿರ್ವಹಿಸುವಲ್ಲಿ ಉತ್ತಮ ಪ್ರದರ್ಶನ ನೀಡಿದ ರಾಜ್ಯ ಯಾವುದು? 1 ದೆಹಲಿ, 2 ಉತ್ತರ ಪ್ರದೇಶ, 3 ಪಂಜಾಬ್, 4 ಹರಿಯಾಣ. ಸರಿಯಾದ ಆಯ್ಕೆ 2 ಉತ್ತರ ಪ್ರದೇಶ. ಕೋವಿಡ್-19 ಪ್ರಕರಣಗಳ ಸಂಖ್ಯೆಯನ್ನು ನಿರ್ವಹಿಸುವಲ್ಲಿ ಉತ್ತರ ಪ್ರದೇಶ, ಗುಜರಾತ್ ಮತ್ತು ಬಿಹಾರ ಉತ್ತಮ ಪ್ರದರ್ಶನ ನೀಡಿರುವವರಾಗಿ ಸ್ಥಾನ ಪಡೆದಿವೆ ಎಂದು ಆರ್ಥಿಕ ಸಮೀಕ್ಷೆ 2021ರ ತಂಡ ತಿಳಿಸಿದೆ. ಕೇರಳ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳು ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಅತಿ ಹೆಚ್ಚು ಸಾಧನೆ ತೋರಿದವು. ಆರ್ಥಿಕ ಸಮೀಕ್ಷೆ 2020-21ರ ಪ್ರಕಾರ ಸಾಕಷ್ಟು ಸಂಪನ್ಮೂಲಗಳು ಬೇರ್ ನೆಸೆಸಿಟೀಸ್ ಹೊಂದಿರುವುದರಲ್ಲಿ ಉನ್ನತ ಸ್ಥಾನ ಪಡೆದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? 1 ದೆಹಲಿ, 2 ಕೇರಳ, 3 ಉತ್ತರ ಪ್ರದೇಶ, 4 ಮಧ್ಯಪ್ರದೇಶ. ಸರಿಯಾದ ಆಯ್ಕೆ 2 ಕೇರಳ. 2012ಕ್ಕೆ ಹೋಲಿಸಿದರೆ 2018ರಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಬೇರ್ ನೆಸೆಸಿಟೀಸ್ನ ಪ್ರವೇಶ ಸುಧಾರಿಸಿದೆ ಎಂದು ಆರ್ಥಿಕ ಸಮೀಕ್ಷೆ 2020-21 ಗಮನಿಸಿದೆ. ಕೇರಳ, ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ನಂತಹ ರಾಜ್ಯಗಳಲ್ಲಿ ಇಂತಹ ಪ್ರವೇಶ ಅತಿ ಹೆಚ್ಚು. ಆದರೆ ಒಡಿಶಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಬೇರ್ ನೆಸೆಸಿಟೀಸ್ ಹೊಂದಿರುವುದರಲ್ಲಿ ಇದು ಕಡಿಮೆ ಸ್ಥಾನದಲ್ಲಿವೆ. ಭಾರತದ ನಾಮಮಾತ್ರ ಜಿಡಿಪಿ ಫೈನಾನ್ಷಿಯಲ್ ಇಯರ್ 2021-22ರಲ್ಲಿ ಎಷ್ಟು ಬೆಳವಣಿಗೆಯನ್ನು ದಾಖಲಿಸುತ್ತದೆ ಎಂದು ಊಹಿಸಲಾಗಿದೆ? ಸರಿಯಾದ ಆಯ್ಕೆ 3 15.4%. ಆರ್ಥಿಕ ಸಮೀಕ್ಷೆ 2020-21ರ ಪ್ರಕಾರ ಭಾರತದ ನೈಜ ಜಿಡಿಪಿ 2021-22ರ ಆರ್ಥಿಕ ವರ್ಷದಲ್ಲಿ 11%, ನಾಮಮಾತ್ರ ಜಿಡಿಪಿ 15.4%ದಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ. ಯಾವ ವಯಸ್ಸಿನ ಹಿರಿಯ ನಾಗರಿಕರಿಗೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದರಿಂದ ವಿನಾಯಿತಿ ನೀಡಲಾಗಿದೆ? ಸರಿಯಾದ ಆಯ್ಕೆ 4 75 ವರ್ಷ ಅಥವಾ ಮೇಲ್ಪಟ್ಟವರು, 75 years or above. 2021ರ ಬಜೆಟ್ನಲ್ಲಿ ಹಣಕಾಸು ಸಚಿವರು 75 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಪಿಂಚಣಿ ಆದಾಯವನ್ನು ಪಡೆಯುವವರು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದರಿಂದ ವಿನಾಯಿತಿ ನೀಡಿದ್ದಾರೆ. ಡಿಜಿಟಲ್ ವಹಿವಾಟು ಕ್ರಮವನ್ನು ಬಳಸುವವರಿಗೆ ತೆರಿಗೆ ಲೆಕ್ಕ ಪರಿಶೋಧನೆಯ ಮಿತಿಯನ್ನು ಸರ್ಕಾರ 2021ರಲ್ಲಿ ಎಷ್ಟು ಹೆಚ್ಚಿಸಿದೆ? 1 7 ಕೋಟಿ, 2 10 ಕೋಟಿ, 3 15 ಕೋಟಿ, 4 20 ಕೋಟಿ. ಸರಿಯಾದ ಆಯ್ಕೆ 2 10 ಕೋಟಿ. ಡಿಜಿಟಲ್ ವಹಿವಾಟು ಕ್ರಮವನ್ನು ಬಳಸುವವರಿಗೆ ತೆರಿಗೆ ಲೆಕ್ಕ ಪರಿಶೋಧನೆಯ ಮಿತಿಯನ್ನು 5 ಕೋಟಿಯಿಂದ 10 ಕೋಟಿಗೆ ಸರ್ಕಾರ ದ್ವಿಗುಣಗೊಳಿಸಿದೆ. ಇದಕ್ಕೂ ಮೊದಲು 2020ರ ಫೆಬ್ರವರಿ ಬಜೆಟ್ನಲ್ಲಿ ಹಣಕಾಸು ಸಚಿವರು ತೆರಿಗೆ ಲೆಕ್ಕ ಪರಿಶೋಧನೆಯ ಮಿತಿಯನ್ನು 5 ಕೋಟಿಗೆ ಹೆಚ್ಚಿಸಿದ್ದರು.
ಆದಾಗ್ಯೂ ಡಿಜಿಟಲ್ ವಹಿವಾಟುಗಳನ್ನು ಮತ್ತಷ್ಟು ಉತ್ತೇಜಿಸಲು ಮಿತಿಗಳನ್ನು 10 ಕೋಟಿಗೆ ಹೆಚ್ಚಿಸಲಾಗಿದೆ. ತೆರಿಗೆ ಮೌಲ್ಯಮಾಪನ ಪ್ರಕರಣಗಳನ್ನು ರೀಓಪನಿಂಗ್ ದ ಟ್ಯಾಕ್ಸ್ ಅಸೆಸ್ಮೆಂಟ್ ಕೇಸಸ್ ಮತ್ತೆ ತೆರೆಯುವ ಸಮಯ ಮಿತಿಯನ್ನು 6 ವರ್ಷದಿಂದ ಎಷ್ಟು ವರ್ಷಗಳಿಗೆ ಇಳಿಸಲಾಗಿದೆ? ಸರಿಯಾದ ಆಯ್ಕೆ 2 3 ವರ್ಷಗಳು. ಇತ್ತೀಚಿನ ಪ್ರಕಟಣೆಯ ಪ್ರಕಾರ ಮೌಲ್ಯಮಾಪನ ಪ್ರಕರಣ ಟ್ಯಾಕ್ಸ್ ಅಸೆಸ್ಮೆಂಟ್ ಕೇಸಸ್ಗಳನ್ನು ಮತ್ತೆ ತೆರೆಯಲು ಸಮಯ ಮಿತಿಯನ್ನು 6 ವರ್ಷದಿಂದ 3 ವರ್ಷಕ್ಕೆ ಇಳಿಸಲಾಗಿದೆ. ಪ್ರಸ್ತುತ ತೆರಿಗೆ ಮೌಲ್ಯಮಾಪನವನ್ನು 6 ವರ್ಷಗಳವರೆಗೆ ಮತ್ತು ಗಂಭೀರ ತೆರಿಗೆ ವಂಚನೆ ಪ್ರಕರಣಗಳಲ್ಲಿ 10 ವರ್ಷಗಳವರೆಗೆ ಮತ್ತೆ ತೆರೆಯಬಹುದು. ಗಂಭೀರ ತೆರಿಗೆ ವಂಚನೆಯ ಪ್ರಕರಣಗಳಲ್ಲಿಯೂ ರು 50 ಲಕ್ಷ ಆದಾಯ ಅಥವಾ ಹೆಚ್ಚಿನದಾದರೆ ಅಸೆಸ್ಮೆಂಟ್ ಅನ್ನು 10 ವರ್ಷಗಳವರೆಗೆ ಮತ್ತೆ ತೆರೆಯಬಹುದು. ಆಮದು ಮಾಡಿದ ಸೌರ ಇನ್ವರ್ಟರ್ ಗಳ ಮೇಲಿನ ಸುಂಕವನ್ನು 5% ಎಷ್ಟು ಹೆಚ್ಚಿಸಲಾಗಿದೆ? ಸರಿಯಾದ ಆಯ್ಕೆ 1 20%. ಸೌರಶಕ್ತಿಯ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೌರ ಇನ್ವರ್ಟರ್ಗಳ ಮೇಲಿನ ಸುಂಕವನ್ನು 5% 20%ಕ್ಕೆ ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿತು. ಸೌರ ದೀಪಗಳು ಸೋಲಾರ್ ಲ್ಯಾಂಪ್ಗಳ ಮೇಲಿನ ಸುಂಕವನ್ನು 5% 15%ಕ್ಕೆ ಹೆಚ್ಚಿಸಲಾಗಿದೆ. ಹತ್ತಿಯ ಮೇಲೆ ಎಷ್ಟು ಕಸ್ಟಮ್ಸ್ ಸುಂಕವನ್ನು ಸರ್ಕಾರ ಪರಿಚಯಿಸಿದೆ? ಸರಿಯಾದ ಆಯ್ಕೆ 1 10%. ಭಾರತದ ರೈತರಿಗೆ ಅನುಕೂಲವಾಗುವಂತೆ ಹತ್ತಿಯ ಮೇಲಿನ ಕಸ್ಟಮ್ಸ್ ಸುಂಕವನ್ನು 0% ನಿಂದ 10%ಕ್ಕೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದು ರೈತರ ಆದಾಯಕ್ಕೆ ಅನುಕೂಲವಾಗಲಿದ್ದು ಹತ್ತಿ ಉತ್ಪಾದನೆಯಲ್ಲಿ ತೊಡಗಿರುವ ರೈತರಿಗೆ ಭಾರಿ ಲಾಭವಾಗಲಿದೆ. 6 ವರ್ಷಗಳಲ್ಲಿ ಎಷ್ಟು ವಿನಿಯೋಗದೊಂದಿಗೆ ಸರ್ಕಾರವು ಪ್ರೈಮ್ ಮಿನಿಸ್ಟರ್ ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನಾವನ್ನು ಪ್ರಾರಂಭಿಸಲಿದೆ? 1 74,000 ಕೋಟಿ, 2 86,520 ಕೋಟಿ, 3 64,180 ಕೋಟಿ, 4 53,250 ಕೋಟಿ ರೂಪಾಯಿ. ಸರಿಯಾದ ಆಯ್ಕೆ 3 64,180 ಕೋಟಿ. ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಆರೋಗ್ಯ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು, ಅಸ್ತಿತ್ವದಲ್ಲಿರುವ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು 6 ವರ್ಷಗಳಲ್ಲಿ ಸುಮಾರು 64,180 ಕೋಟಿ ರು ವಿನಿಯೋಗ ಮಾಡಲಾಗುತ್ತದೆ. ಇದು 17,000 ಗ್ರಾಮೀಣ ಮತ್ತು 11,000 ನಗರ ಆರೋಗ್ಯ ಕೇಂದ್ರಗಳನ್ನು ಬೆಂಬಲಿಸುತ್ತದೆ. 2021-22ರ ಅವಧಿಯಲ್ಲಿ ಕೋವಿಡ್-19 ಲಸಿಕೆಗೆ ಎಷ್ಟು ಮೊತ್ತವನ್ನು ಸರ್ಕಾರ ನಿಗದಿಪಡಿಸಿದೆ? ಸರಿಯಾದ ಆಯ್ಕೆ 2 35,000 ಕೋಟಿ ರು. ಈ ವರ್ಷ 2021-22ರಲ್ಲಿ ಕೋವಿಡ್-19 ಲಸಿಕೆಗಾಗಿ ಹಣಕಾಸು ಸಚಿವಾಲಯ 35,000 ಕೋಟಿ ರು ಅಗತ್ಯವಿದ್ದರೆ ಹೆಚ್ಚಿನ ಹಣವನ್ನು ಒದಗಿಸಲು ಸಚಿವಾಲಯ ಬದ್ಧವಾಗಿದೆ ಎಂದು ಸಂಸತ್ನಲ್ಲಿ ತಮ್ಮ ಬಜೆಟ್ ಭಾಷಣದಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಮಾಹಿತಿ ನೀಡಿದರು. ಯಾವ ರಾಜ್ಯದಲ್ಲಿ ವಿವಿಧೋದ್ದೇಶ ಕಡಲಕಳೆ ಉದ್ಯಾನವನ ಸೀವೀಡ್ ಪಾರ್ಕ್ ಅನ್ನು ಸ್ಥಾಪಿಸಲಾಗುವುದು? 1 ತಮಿಳುನಾಡು, 2 ಕೇರಳ, 3 ಆಂಧ್ರಪ್ರದೇಶ, 4 ಕರ್ನಾಟಕ. ಸರಿಯಾದ ಆಯ್ಕೆ 1 ತಮಿಳುನಾಡು. ತಮಿಳುನಾಡಿನಲ್ಲಿ ವಿವಿಧೋದ್ದೇಶ ಕಡಲಕಳೆ ಉದ್ಯಾನವನವನ್ನು ಸ್ಥಾಪಿಸಲಾಗುವುದು ಎಂದು ಕೇಂದ್ರ ಬಜೆಟ್ 2021-22ರಲ್ಲಿ ಕೇಂದ್ರ ತಿಳಿಸಿದೆ. ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಂದ್ರ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ಪ್ರಸ್ತಾಪವನ್ನು ಕೇಂದ್ರವು ಮುಂದಿಟ್ಟಿದೆ? ಸರಿಯಾದ ಆಯ್ಕೆ 2 ಲಡಾಖ್. ಲಡಾಖ್ನ ಲೇಹ್ನಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪಿಸುವ ಪ್ರಸ್ತಾಪವನ್ನು ಕೇಂದ್ರ ಮಂಡಿಸಿದೆ. 2021ರ ಫೆಬ್ರವರಿ 1ರಂದು ಸಂಸತ್ತಿನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ತಮ್ಮ ಬಜೆಟ್ ಭಾಷಣದಲ್ಲಿ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಮೊದಲ ಡಿಜಿಟಲ್ ಜನಗಣತಿಗೆ ಕೇಂದ್ರವು ಎಷ್ಟು ಮೊತ್ತವನ್ನು ನಿಗದಿಪಡಿಸಿದೆ? ಸರಿಯಾದ ಆಯ್ಕೆ 4 3,758 ಕೋಟಿ ರೂಪಾಯಿಗಳು. ಈ ವರ್ಷ ನಡೆಸಲಾಗುವ ಮೊದಲ ಡಿಜಿಟಲ್ ಜನಗಣತಿಗೆ ಕೇಂದ್ರ ಸರ್ಕಾರ 3,758 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಒಟ್ಟು ಎಷ್ಟು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಒಂದು ರಾಷ್ಟ್ರ ಒಂದು ಪಡಿತರ ಕಾರ್ಡ್ ಯೋಜನೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಅನ್ನು ಜಾರಿಗೆ ತಂದಿವೆ? ಸರಿಯಾದ ಆಯ್ಕೆ 1 32. ಒಟ್ಟು ಫಲಾನುಭವಿಗಳಲ್ಲಿ
86% ಒಳಗೊಂಡ 32 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಉಳಿದ 4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಶೀಘ್ರದಲ್ಲೇ ಈ ಯೋಜನೆಯನ್ನು ಜಾರಿಗೆ ತರಲಿವೆ. ಅಸ್ಸಾಂ, ಪಶ್ಚಿಮ ಬಂಗಾಳದ ಚಹಾ ಕಾರ್ಮಿಕರ ಕಲ್ಯಾಣಕ್ಕಾಗಿ ಎಷ್ಟು ಮೊತ್ತವನ್ನು ಪ್ರಸ್ತಾಪಿಸಲಾಗಿದೆ? ಸರಿಯಾದ ಆಯ್ಕೆ 3 ಸಾವಿರ ಕೋಟಿ ರೂಪಾಯಿ. ಕೇಂದ್ರ ಬಜೆಟ್ 2021-22ರಲ್ಲಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚಹಾ ಕಾರ್ಮಿಕರ, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ 1000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಆಪರೇಷನ್ ಗ್ರೀನ್ ಸ್ಕೀಮ್ನಲ್ಲಿ ಇನ್ನು ಎಷ್ಟು ಬೆಳೆಗಳನ್ನು ಸೇರಿಸಲಾಗುವುದು? ಸರಿಯಾದ ಆಯ್ಕೆ 4 22. 22 ಬೆಳೆಗಳಿಗೆ ಆಪರೇಷನ್ ಗ್ರೀನ್ ಯೋಜನೆಯನ್ನು ವಿಸ್ತರಿಸಲು ಕೇಂದ್ರ ನಿರ್ಧರಿಸಿದೆ. ಟೊಮೆಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ಬೆಳೆಗಳ ಸರಬರಾಜನ್ನು ಸ್ಥಿರಗೊಳಿಸಲು ಮತ್ತು ಬೆಲೆ ಏರಿಳಿತವಿಲ್ಲದೆ ವರ್ಷ ಪೂರ್ತಿ ದೇಶಾದ್ಯಂತ ಅವುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಯೋಜನೆಯನ್ನು ಅಂದರೆ ಆಪರೇಷನ್ ಗ್ರೀನ್ ಸ್ಕೀಮ್ ಅನ್ನು 2018-19ರ ಬಜೆಟ್ ಭಾಷಣದಲ್ಲಿ ಪ್ರಾರಂಭಿಸಲಾಗಿತ್ತು. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.